ಇವತ್ತಿಗೂ ಭಾರತದಲ್ಲಿ ಕೆಲವೊಬ್ಬರಿಗೆ ಸರಸ್ವತಿ ನದಿ ಉಪಸ್ಥಿತಿಯೇ ಇಲ್ಲ, ಅದೊಂದು ಕಾಲ್ಪನಿಕ ಕತೆ ಮತ್ತೆ ಪುರಾಣಗಳಲ್ಲಿ ಅಷ್ಟೇ ಉಲ್ಲೇಖಗಳಿವೆ ಅಂತ ಅನಿಸ್ತಾ ಇರುತ್ತೆ. ಏಕೆಂದ್ರೆ ನೀವು ಗಂಗಾ ನದಿಯನ್ನ ನೋಡಿರ್ಬೋದು, ಯಮುನಾ ನದಿಯನ್ನ ನೋಡಿರ್ಬೋದು, ಆದರೆ ಸರಸ್ವತಿ ನದಿಯನ್ನ ಯಾರು ನೋಡೇ ಇಲ್ಲ. ಹಾಗಿದ್ರೆ ಇವತ್ತು ನೋಡೇ ಬಿಡೋಣ ಬನ್ನಿ. ಸರಸ್ವತಿ ನದಿಯ ಉಲ್ಲೇಖ ನಮಗೆ ಋಗ್ವೇದದಿಂದ ಹಿಡಿದು ಮಹಾಭಾರತದ ತನಕ ಅನೇಕ ಗ್ರಂಥಗಳಲ್ಲಿ ಸಿಗುತ್ತೆ. ಆದರೆ 90ರ ದಶಕದವರೆಗೆ ಇದನ್ನ ಕೇವಲ ಒಂದು ಕಾಲ್ಪನಿಕ ಕತೆ ಅಂತ ಇದ್ರು. ಆದ್ರೆ 1920ರಲ್ಲಿ ಪೂರ್ತಿ ಬದಲಾವಣೆ ಆಗುತ್ತೆ. ಆರ್ಕಿಯಾಲಜಿಸ್ಟ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹುಡುಕಿದ್ದಾಗ ಅಲ್ಲಿ ಅವರೊಂದು ವಿಚಿತ್ರ ವಿಷಯ ಪತ್ತೆ ಹಚ್ಚಿದರು. ಅಲ್ಲಿ ಸಿಕ್ಕ ಅನೇಕ ಅವಶೇಷಗಳಲ್ಲಿ 70% ಅವಶೇಷಗಳು ಸಿಂಧು ನದಿಯ ಬಳಿ ಅಲ್ಲ, ಬದಲಾಗಿ ಅದಕ್ಕಿಂತ ದೂರ ಗಗ್ಗರ್ ಹಾಕ್ರ ಹತ್ತಿರ ಸಿಕ್ವು. ಆದ್ರೆ ಅಲ್ಲಿ ನೀರಿನ ಯಾವುದೇ ಸೋರ್ಸ್ ಇರಲೇ ಇಲ್ಲ. ಆದ್ರೆ ಇಲ್ಲಿನ ಜನ ಬದುಕಿ ಉಳಿದಿದ್ದು ಹೇಗೆ? ಈ ಪ್ರಶ್ನೆಯ ಉತ್ತರ ನಮಗೆ 60 ವರ್ಷಗಳ ನಂತರ 1980ರಲ್ಲಿ ಸಿಕ್ಕಿತು. ಯಾವಾಗ ಸ್ಯಾಟಲೈಟ್ ಇಮೇಜ್ ಮತ್ತೆ ಇಮೇಜ್ ಸ್ಕ್ರೀನಿಂಗ್ ನಿಂದ ಪ್ರಾಚೀನ ನದಿಗಳ ಗುರುತುಗಳು ಸಿಗುತ್ತೆ, ಆಗ ಗೊತ್ತಾಗುತ್ತೆ ಇದು ಸರಸ್ವತಿ ನದಿಯೇ ಇತ್ತು ಅನ್ನೋದು. ಆಗ ಯಮುನಾ ಮತ್ತೆ ಸತ್ಲುಜ್ ನದಿಯ ನೀರಿನ ಸಹಾಯದಿಂದ ಗಗ್ಗರ್ ಹಾಕ್ರಾದಿಂದ ರನ್ ಆಫ್ ಕಚ್ ವರೆಗೆ ಹರಿತಾ ಇತ್ತು. ಆದ್ರೆ 5000 ವರ್ಷಗಳ ಮುಂಚೆ ನೈಸರ್ಗಿಕ ವಿಕೋಪದಿಂದ ಯಮುನಾ ನದಿ ಈಸ್ಟ್ ಕಡೆಗೆ ಹೋಯಿತು ಮತ್ತೆ ಸತ್ಲುಜ್ ನದಿ ಇದರ ಮೇನ್ ಸೋರ್ಸ್ ಆಗಿತ್ತು, ಅದು ವೆಸ್ಟ್ ನಲ್ಲಿ ಹೋಯಿತು, ಇಂಡಸ್ ಜೊತೆಗೆ ಸೇರಿಕೊಳ್ತು. ಇದರಿಂದ ಸರಸ್ವತಿ ನದಿಯ ಹತ್ತಿರ ನೀರಿನ ಯಾವುದೇ ಸೋರ್ಸ್ ಇರಲೇ ಇಲ್ಲ, ಮತ್ತೆ ನಿಧಾನವಾಗಿ ಬತ್ತಿ ಹೋಗುತ್ತೆ, ಇತಿಹಾಸದ ಪುಟ ಸೇರುತ್ತೆ. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.